ಜೈ ಮಹಾಭದ್ರಕಾಳಿ. ನಮ್ಮ ಹೆಸರು ಸುರೇಶ್ ಅಂತ. ನಾವು ಬೆಂಗಳೂರಿನವರು. ನಾವು ಬೆಂಗಳೂರಲ್ಲಿ ನಮಗೆ ಹೆಂಗೆ ಈ ದೇವಸ್ಥಾನ ಮತ್ತು ಈ ಜಾಗ ಹೆಂಗೆ ಪರಿಚಯ ಆಯಿತು ಅಂದರೆ, ನಾವು ಯೂಟ್ಯೂಬಲ್ಲೂ ಕೂಡ ನೋಡಿದ್ವಿ. ಹಂಗೆ ಜನಗಳನ್ನು ಒಬ್ಬರಿಂದೊಬ್ಬರು ಬಾಯಿ ಮಾತಲ್ಲಿ ಒಬ್ಬರಿಂದೊಬ್ಬರು ಗೊತ್ತಾಗಿ ನಮ್ಗೆ ಆ ಥರ ಕೂಡ ಗೊತ್ತಾಯಿತು. ಆದ್ದರಿಂದ ನಾವು ಈ ಒಂದು ಶಕ್ತಿಪೀಠಕ್ಕೆ, ಇದು ಬಂದು ಭದ್ರಕಾಳಿ ಬೇತಾಳ ಶಕ್ತಿಪೀಠ. ಭದ್ರಕಾಳಿ ಬೇತಾಳ ಶಕ್ತಿಪೀಠ ಅನ್ನೋದು ತುಂಬ ಶಕ್ತಿಶಾಲಿ. ಒಂದು ಎರಡನೇದು ಬಂದು ನಮ್ಮ ಗುರುಗಳು, ಅವರು ಚಂದ್ರನಾಥ ಗುರುಗಳು, ಅವರು ಗೋರಿ ಗುರುಗಳು. ಅವರು ಬಂದಿರೋ ಜನಗಳಿಗೆ, ಬಂದಿರೋ ಭಕ್ತಾದಿಗಳಿಗೆ ಅವರು ಕಷ್ಟಗಳು ತಿಳ್ಕೊಂಡು ಅವರಿಗೆ ಉಚಿತವಾಗಿ ಪರಿಹಾರ ಮಾಡಿಕೊಡ್ತಾಯಿದ್ದಾರೆ. ಎರಡನೇದು, ಇಲ್ಲಿ ಬಂದಿರೋ ಜನಗಳಿಗೆ ಅವರಿಗೆ ಏನೇ ಒಂದು ಶುಗರ್ ಆಗಲಿ, BP ಕಾಯಿಲೆ ಆಗಲಿ, ಮತ್ತೊಂದು ಏನಾದರೂ ಇದ್ದರೂ ಕೂಡ ಅವ್ರನ್ನ ಕೇಳಿಕೊಂಡು ಅದು ಉಚಿತವಾಗಿ ಸಲಹೆ ಕೊಡ್ತಾರೆ. ಹಾಗೂ ಅವರಿಗೆ ಔಷಧಿನೂ ಕೊಡ್ತಾರೆ. ಈ ನಾವು ಗಿಡಮೂಲಿಕೆ ಔಷಧಿ ಅಂತೆಲ್ಲ, ಆ ಒಂದು ಗಿಡಮೂಲಿಕೆ ಔಷಧಿಗಳನ್ನು ಸಹ ಕೊಡ್ತಾಯಿದ್ದಾರೆ. ಅದು ಏನು ರಿಯಾಯಿತಿ ದರದಲ್ಲಿ ಕೊಡ್ತಾಯಿದ್ದಾರೆ. ಆಮೇಲೆ ಯಾರೇ ಒಂದು ಜನ ಅವ್ರಿಗೆ ಏನಾದರೂ ಗಾಳಿ, ಒಂದು ಪೀಡೆ ಪಿಚಾಚಿ ಏನೇ ಇದ್ರೂ ಇಲ್ಲಿ ಬಂದಾಗ ಅದನ್ನು ಓಡಿಸಿ ಆ ಒಂದು ಭಕ್ತಾದಿಗಳಿಗೆ, ಆ ಒಂದು ಬಡ ಜನರಿಗೆ ಈ ಒಂದು ಗುರೂಜಿ ಅವರಿಗೆಲ್ಲ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಮತ್ತು ಯಾವಾಗ ವಿಶೇಷ ಪೂಜೆ ಇರುತ್ತೆ, ಯಾವಾಗ ಬರಬೇಕಾಗತ್ತೆ ಜನ ಅವರು? ಇಲ್ಲಿ ವಿಶೇಷ ಪೂಜೆ ಬಂದು ಪ್ರತಿದಿನವೂ ಪೂಜೆ ಇರುತ್ತೆ. ಪ್ರತಿದಿನವೂ ಪೂಜೆ ಪುನಸ್ಕಾರಗಳು, ನೈವೇದ್ಯಗಳು ಎಲ್ಲ ಇರ್ತವೆ. ಅದರಲ್ಲೂ ಶುಕ್ರವಾರ ಅಂತ ಒಂದು ವಿಶೇಷ. ಶುಕ್ರವಾರಕ್ಕಿಂತ ಅಮಾವಾಸ್ಯೆ ಇನ್ನೂ ವಿಶೇಷ. ಶುಕ್ರವಾರಲ್ಲಿ ಗುರೂಜಿಯವರು ಭಕ್ತಾದಿಗಳನ್ನು ಕರೆಸಿ ಅವರ ಒಂದು ಕಷ್ಟ ಕಾರ್ಪಣ್ಯಗಳನ್ನು ಕೇಳಿ ಅವರಿಗೆ ಪರಿಹಾರ ಕೊಡ್ತಾರೆ. ಇನ್ನೂ ಬೇಗ ಪರಿಹಾರ ಆಗಬೇಕಂದ್ರೆ ಈ ಅಮಾವಾಸ್ಯೆ ದಿನವೂ ಪೂಜೆ ಪುನಸ್ಕಾರ ಅಭಿಷೇಕಗಳು ಪ್ರತಿ ಒಂದು ದೇವರಿಗೂ ಇಲ್ಲಿ ಬಂದು ಮಹಾ ಭದ್ರಕಾಳಿ 108 ಅಡಿ ಬೇತಾಳ ಸ್ವಾಮಿ, ಆಮೇಲೆ ಪ್ರತ್ಯಂಗಿರ ದೇವಿ, ಆಮೇಲೆ ಕಾಲಭೈರವ, ಆಮೇಲೆ ಆದಿಪರಾಶಕ್ತಿ, ಆಮೇಲೆ ಪ್ರತ್ಯಂಗಿರ ದೇವತೆ ಆದಮೇಲೆ ಇನ್ನೊಂದು ಕಾಟೇರಮ್ಮ ದೇವಿ. ಈ ಒಂದು ಇಷ್ಟು ದೇವರುಗಳ ಸಹಾಯ ತಗೊಂಡು ಇಲ್ಲಿ ಬರೋ ಭಕ್ತಾದಿಗಳಿಗೆ ಗುರೂಜಿಯವರು ಅವರಿಗೆ ಶಾಶ್ವತ ಪರಿಹಾರನೂ ಕೊಡ್ತಾರೆ. ಎಷ್ಟೋ ಭಕ್ತಾದಿಗಳು ಎಷ್ಟೋ ಸಾವಿರ ಖರ್ಚು ಮಾಡಿಕೊಂಡು ಊರುಗಳೆಲ್ಲ ಸುತ್ತಿಕೊಂಡು ಖರ್ಚು ಮಾಡಿ, ನಿಜ ಹೇಳಬೇಕಂದ್ರೆ ಅವರು ಎಷ್ಟೋ ಮನೆಗಳು ಮಾರ್ಕೊಂಡು, ಸೈಟ್ಗಳು ಮಾರ್ಕೊಂಡು ಕಳ್ಕೊಂಡು ಎಷ್ಟೋ ಜನ ಲಾಸ್ಟ್ಗೆ ಇಲ್ಲಿ ಬಂದು ಅವ್ರಿಗೆಲ್ಲ ಪರಿಹಾರ ಆಗಿದೆ. ಪ್ರತಿಯೊಬ್ಬರಿಗೂ ಪರಿಹಾರ ಆಗಿದೆ. ಅದು ಏನು ಬೇರೆ ಕಡೆ 20,000 ಕೊಡಿ, 50,000 ಕೊಡಿ, 30,000 ಕೊಡಿ ಅಂತ ಕೇಳ್ತಾರೆ. ಅದೆಲ್ಲ ಬೇಡ. ಬನ್ನಿ, ಇದು ಬಂದು KGF ಐವಾರಹಳ್ಳಿ ಅಂದ್ಬಿಟ್ಟು, KGF ಅಲ್ಲಿ ಐವಾರಹಳ್ಳಿ ಏನಂತ ಏನು ತಾಲೂಕಿದು? KGF ತಾಲೂಕು. KGF ತಾಲೂಕು ಐವಾರಹಳ್ಳಿ ಗ್ರಾಮ. ಐವಾರಹಳ್ಳಿ ಏನು ಮಾಡಿದ್ರು? ಕ್ಯಾಸಂಬಳ್ಳಿ ಹೋಬಳಿ. ಇನ್ನೊಂದು, ಇಲ್ಲಿ ಬರೋ ಭಕ್ತಾದಿಗಳಿಗೆ ಈಸಿ ಮಾರ್ಗ, ನಿಮಗೆ ಟ್ರೈನ್ ಮಾರ್ಗನೂ ಇದೆ, ಬಸ್ ಮಾರ್ಗನೂ ಇದೆ. ನೀವು ಬಸ್ ಬರ್ಬೋದು ಅಂದರೆ ನೀವು ಮೆಜೆಸ್ಟಿಕ್ಕಿಂದ ಬರ್ಬೋದು, ಮೆಜೆಸ್ಟಿಕ್ಕಿಂದ KGFಗೂ ಬರ್ಬೋದು, ಬಂಗಾರಪೇಟೆಗೂ ಬರ್ಬೋದು. ನೀವು ಎಲ್ಲೇ ಇದ್ದರೂ ಕೂಡ ನೀವು KGF ಸೇರಿಕೊಂಡ್ರೆ KGFಯಿಂದ ಈಸಿಯಾಗಿ ನೀವು ಐವಾರಹಳ್ಳಿಗೆ ಸೇರ್ಬೋದು. ನೀವು ಟ್ರೈನಲ್ಲಿ ಬರ್ಬೋದು ಅಂದ್ರೂ ಅಲ್ಲಿಂದ ಮೆಜೆಸ್ಟಿಕ್ಕಿಂದನೂ ಟ್ರೈನ್ ಇದೆ. ಮೆಜೆಸ್ಟಿಕ್ಕು ಅಂದರೆ KR ಪುರಮ್ಮು, ಬಂಗಾರಪೇಟೆ ಅಂದಿ ರೂಟು, ಅದೇ ರೂಟಲ್ಲಿ ನಿಮಗೆ KGFಗೆ ನಿಲ್ಲಿಸ್ತಾರೆ. KGFಯಿಂದ ಐವಾರಹಳ್ಳಿ ಬಸ್ಸು ನಿಮಗೊಂದು ಅರ್ಧ ಗಂಟೆಗೆ, ಮುಕ್ಕಾಲು ಗಂಟೆಗೆ ಒಂದೊಂದು ಬಸ್ಸುಗಳಿದೆ. ನಿಮಗೆ ತುಂಬ ಸೌಲಭ್ಯ ಇದೆ. ಇನ್ನೊಂದು ಬಂದು ಬರೋ ಭಕ್ತಾದಿಗಳಿಗೆ ಇಲ್ಲಿ ಮಧ್ಯಾಹ್ನ ಹೊತ್ತು ಅನ್ನಪ್ರಸಾದ ಕೊಡ್ತಾರೆ ಉಚಿತವಾಗಿ. ನಿಮ್ಮ ಹತ್ರ 4 ಅಣಿ ಕೇಳೋದಿಲ್ಲ, ಏನೂ ಕೇಳೋದಿಲ್ಲ. ನಿಮ್ಮ ಶಕ್ತಿ, ನೀವು ಏನು ಬೇಕಾದ್ರೂ ಉಂಡಿಗೆ ಹಾಕ್ಬೋದು. ನೀವು ಅನ್ನಪ್ರಸಾದ ಕೊಡೋದ್ರೆ ಕೊಡ್ಬೋದು, ಅದು ನಿಮ್ಮ ಇಷ್ಟ. ಇಲ್ಲಿ ಬಂದು ಅನ್ನಪ್ರಸಾದ ಪ್ರತಿಯೊಬ್ಬರಿಗೂ ಇದೆ.
ಮಧ್ಯಾಹ್ನವೂ ಇದೆ, ರಾತ್ರಿನೂ ಇದೆ. ಆಮೇಲೆ ಇಲ್ಲಿ ಅಕಸ್ಮಾತ್ ದೂರ ಬಾರ ಊರುಗಳಿಂದ ಬಂದರೆ ಅವ್ರಿಗೆ ಇಲ್ಲಿ ಉಳ್ಕೊಳ್ಳೋಕ್ಕೂ ಸಹ ಗುರೂಜಿಗಳು ಸೌಲಭ್ಯ ಮಾಡಿದ್ದಾರೆ. ಇಲ್ಲಿ ಉಳ್ಕೋಬೋದು. ನಿಮ್ಮಗಳ ಕಷ್ಟ ಕಾರ್ಪಣ್ಯಗಳನ್ನು ಕಳ್ಕೊಂಡು ನಿಮಗೆಲ್ಲನೂ ಒಳ್ಳೇದು ಮಾಡಿಕೊಳ್ಳಿ. ಸುಮ್ಮನೆ ಎಲ್ಲೆಲ್ಲ ಹೋಗಿ ನೀವು ಲಕ್ಷಾಂತರ ರೂಪಾಯಿ ಕೊಟ್ಟು ದುಡ್ಡು ಕಳ್ಕೊಬೇಡಿ. ನೀವು ಇಲ್ಲಿ ಬನ್ನಿ, ಮಹಾಶಕ್ತಿ ಪೀಠಕ್ಕೆ ಬನ್ನಿ, ನಿಮ್ಮ కష్టಗಳನ್ನು కలకండి. పేరు మునినాథ్. నేను మాది తిరుపతి. నేను కాశీ నుంచి వచ్చిన. కాశీ, ఉజ్జయిని ఇక్కడ ఉండేవాడిని. ఇక్కడ ఈ బేతాళ శక్తిపీఠం యూట్యూబ్లో చూసి మా గురుగారికి ఫోన్ చేసి వచ్చిన. అయ్యా ఈ మాటను విధి నేర్చుకోవాలా అంటే మా గురుగారు రమ్మని చెప్పారు. ఇక్కడికి వచ్చి దీక్ష ఇచ్చి నాకు విధి నేర్పిస్తాను. ఇక్కడే రూములు, ఇక్కడే ఫుడ్, అకామిడేషన్ మొత్తం అయింది. అదేమి లేదు. ప్లస్ ఇక్కడ ఏ సమస్యకైనా పరిష్కారం జరుగుతుంది. ఇక్కడ బేతాళ శక్తిపీఠం అని కోలార్ దగ్గర ఉంటుంది. ఏ సమస్యకైనా పరిష్కారం ఉంటుంది. ఆయుర్వేదం, ఎనీ ఆయుర్వేదం, మీకు ఏ సమస్యకైనా ఆయుర్వేదం ఇక్కడే దొరుకుతుంది. ఇక్కడికి వచ్చిన తర్వాత ఏ సమస్య అయినా మేమే దగ్గరుండి పరిష్కారం చేసి పంపిస్తాం. నమ్మకంతో రండి, క్లియర్ చేసుకొని పోండి.